ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ಎರಡನೇ ODI ಪಂದ್ಯದಲ್ಲಿ ಜೋಡಿ ಶತಕ ಬಾರಿಸಿದ ತಕ್ಷಣವೇ ದಿಗ್ಗಜರ ಕೊಟ್ಟರು ಬೆಂಕಿ ಹೇಳಿಕೆ. ಇನ್ನು ನಾಯಕ ಶುಭ್ಮನ್ ಗಿಲ್ ಮತ್ತು ಇಶಾನ್ ಕಿಶನ್ ಬಗ್ಗೆ ನೀಡಿದರು ಸ್ಫೋಟಕ ಹೇಳಿಕೆ. ಹೌದು ಸ್ನೇಹಿತರೆ, ದಿಗ್ಗಜ ಆಟಗಾರರಾಗಿರುವಂತಹ ಮತ್ತು ಮಾಜಿ ಕ್ರಿಕೆಟ್ ನಲ್ಲಿ ದಿಗ್ಗಜ ಆಟಗಾರರಾಗಿರುವಂತಹ ಸಚಿನ್ ತೆಂಡೂಲ್ಕರ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರು ಅಮೋಘ ಮತ್ತು ಆಕರ್ಷಕ ಹೇಳಿಕೆ ನೀಡಿದ್ದಾರೆ ಶುಭ್ಮನ್ ಗಿಲ್ ಮತ್ತು ಇಶಾನ್ ಕಿಶನ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಇಶಾನ್ ಕಿಶನ್ ಬಗ್ಗೆ ಮತ್ತು ಶುಭ್ಮನ್ ಗಿಲ್ ಅವರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಎರಡನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬರೋಬ್ಬರಿ 170 ರನ್ಗಳ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಗೆಲುವಿನೊಂದಿಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ODI ಸರಣಿಯನ್ನು ಕೂಡ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಲಕ್ನೋನ ಏಕನಾ ಮೈದಾನದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಪ್ರದರ್ಶನ ತೋರಿ ಅಫ್ಘಾನಿಸ್ತಾನ ವಿರುದ್ಧ 170 ರನ್ಗಳ ಬೃಹತ್ ಜಯ ಆದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಬೃಹತ್ ಗೆಲುವಿನೊಂದಿಗೆ ಇನ್ನು ಒಂದು ಪಂದ್ಯ ಇರುವಂತೆ ಏಕದಿನ ಸರಣಿಯನ್ನಾದ್ರೆ ತನ್ನದಾಗಿಸಿಕೊಂಡಿದೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತದ ಬ್ಯಾಟ್ಸ್ಮನ್ ಗಳು ರನ್ ಮಳೆಯನ್ನೇ ಹರಿಸಿದರು. ಹೌದು ಸ್ನೇಹಿತರೆ, ನಾಯಕ ಶುಭ್ಮನ್ ಗಿಲ್ 154 ಹಾಗೂ ಇಶಾನ್ ಕಿಶನ್ 125 ಸಿಡಿಸಿ ಶತಕಗಳ ನೆರವಿನಿಂದ ಭಾರತ ತಂಡ 49.5 ಓವರ್ಗಳಲ್ಲಿ 402 ರನ್ ಆದ್ರೆ ಗಳಿಸಿತು. ಇದಕ್ಕೆ ಉತ್ತರವಾಗಿ ಅಫ್ಘಾನಿಸ್ತಾನ ತಂಡ 44.3 ಓವರ್ಗಳಲ್ಲಿ 232 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಸೋಲೊಪ್ಪಿಕೊಂಡಿತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, 403 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಅಫ್ಘಾನಿಸ್ತಾನ ತಂಡ ಮೊದಲನೇ ವಿಕೆಟ್ಗೆ 52 ರನ್ಗಳ ಜೊತೆ ಆಟವನ್ನು ನಡೆಸಿತು. ಇನ್ನು ಕಳೆದ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ್ದಂತ ರೆಹಮಾನುಲ್ಲಾ ಗುರ್ಬಾಜ್ ಅವರು ಈ ಪಂದ್ಯದಲ್ಲಿ 33 ಬಾಲ್ಗಳಲ್ಲಿ 7 4 1 ಸಿಕ್ಸರ್ಗಳ ಸಹಿತ 41 ರನ್ ಗಳಿಸಿ ಗುರ್ನೂರ್ ಬ್ರಾರ್ಗೆ ವಿಕೆಟ್ ಒಪ್ಪಿಸಿದರು. ಹೌದು ಸ್ನೇಹಿತರೆ, ಮತ್ತೊಬ್ಬ ಆರಂಭಿಕ ಬ್ಯಾಟರ್ ಆದಂತ ಇಬ್ರಾಹಿಂ ಜದ್ರಾನ್ ಕೂಡ 31 ಬಾಲ್ಗಳಲ್ಲಿ 3 ಬೌಂಡರಿಗಳ ಸಹಿತ 21 ರನ್ ಗಳಿಸಿ ಹರ್ಷದೀಪ್ ಸಿಂಗ್ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು ಈ ಹಂತದಲ್ಲಿ ಒಂದಾದಂತ ರೆಹಮತ್ ಶಾ ಹಾಗೂ ಶೈದೀಕುಲ್ಲಾ ಅಟಲ್ ಮೂರನೇ ವಿಕೆಟ್ ಜೊತೆ ಆಟದಲ್ಲಿ 57 ರನ್ ಏನೋ ಸೇರಿಸಿದರು. 50 ಬಾಲ್ಗಳಲ್ಲಿ 42 ರನ್ ಗಳಿಸಿದಂತ ಅಟಲ್ ವಿಕೆಟ್ ಬೀಳುತ್ತಿದ್ದಂತೆ ಅಫ್ಘಾನಿಸ್ತಾನ ತಂಡದ ಕುಸಿತ ಆರಂಭವಾಯಿತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ರಾಸೂಲಿ 6 ರನ್ ಗಳಿಸಿ ರಿಟೈರ್ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ನಂತರ ಬಂದಂತ ನಾಯಕ ಶಾಹಿದಿ ಕೇವಲ 4 ರನ್ ಗಳಿಸಿ ಔಟ್ ಆದರ ಅಂತಾನೆ ಹೇಳ್ಬಹುದು. ಆನಂತರ ಬಂದಂತ ಕಾರೋಟೆ 6 ರನ್, ರಶೀದ್ ಖಾನ್ 12 ರನ್ ಮತ್ತು ಅಲ್ಲಾ ಗಜನ್ಫರ್ 1 ರನ್ ಮತ್ತು ಮೊಹಮ್ಮದ್ ಸಲೀಂ 9 ರನ್ ಗಳಿಸಿ ಔಟ್ ಆದರು. ಇನ್ನು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ ರೆಹಮತ್ ಶಾ 89 ಬಾಲ್ಗಳಲ್ಲಿ 8 4ಗಳ ಸಹಿತ 79 ರನ್ ಗಳಿಸಿ ಕೊನೆಯ ಬ್ಯಾಟರ್ ಆಗಿ ಔಟ್ ಆದರು. ಇವರ ಸಹಾಯದಿಂದ ಅಫ್ಘಾನಿಸ್ತಾನ ತಂಡ 200ರ ಗಡಿ ಕೂಡ ದಾಟಿ ಸೋಲಿನ ಅಂತರವನ್ನು ತಗ್ಗಿಸಿಕೊಂಡಿತ್ತಂತಾನೆ ಹೇಳ್ಬಹುದು. ಇನ್ನು ನಮ್ಮ ಬೌಲಿಂಗ್ ಗೆ ಮಂಡಿ ಉರಿತಂತಾನೆ ಹೇಳ್ಬಹುದು ಅಫ್ಘಾನಿಸ್ತಾನ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ಪರ ಬೌಲಿಂಗ್ ವಿಚಾರದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಗುರ್ನೂರ್ ಬ್ರಾರ್ ಅವರು 60 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರೆ ಹರ್ಷದೀಪ್ ಸಿಂಗ್ 45 ರನ್ ನೀಡಿ 3 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಪಾದಾರ್ಪಣೆ ಪಂದ್ಯದಲ್ಲಿ ಅಬ್ಬರಿಸಿದ ವೇಗಿ ಪ್ರಿನ್ಸ್ ಯಾದವ್. ಹೌದು ಸ್ನೇಹಿತರೆ, ಪ್ರಿನ್ಸ್ ಯಾದವ್ ಅವರು ಈ ಪಂದ್ಯದಲ್ಲಿ 57 ರನ್ ನೀಡಿ 2 ವಿಕೆಟ್ ಹಾಗೂ ವಾಷಿಂಗ್ಟನ್ ಸುಂದರ್ 24 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಗೆ ರೂವಾರಿ ಆದರ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ನಮ್ಮ ಭಾರತ ತಂಡ 170 ರನ್ಗಳ ಅಂತರದಿಂದ ಎರಡನೇ ಪಂದ್ಯ ಗೆದ್ದು ಇನ್ನೂ ಒಂದು ಪಂದ್ಯ ಬಾಕಿ ಇರುವಾಗಲೇ ಸರಣಿ ತನ್ನದಾಗಿಸಿಕೊಂಡಿತು. ಇದು ಗಿಲ್ ನೇತೃತ್ವದ ಮೊದಲನೇ ಏಕದಿನ ಸರಣಿ ಗೆಲುವಾಗಿದೆ ಅಂತಾನೆ ಹೇಳ್ಬಹುದು. ಮೊದಲಿಗೆ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಶುಭ್ಮನ್ ಗಿಲ್ ಅಂತ ಆಟಗಾರ ನಮ್ಮ ಭಾರತ ತಂಡಕ್ಕೆ ಸಿಕ್ಕುದು ಎಲ್ಲರಿಗೂ ಕೂಡ ಒಳ್ಳೆಯ ವಿಚಾರ. ಏಕಂತಂದ್ರೆ ಅವರ ಹತ್ರ ತುಂಬಾನೇ ಆದ್ರೆ ಕ್ಲಾಸ್ ಇದೆ. ಇನ್ನೊಂದು 3 ಫಾರ್ಮೆಟ್ ಗಳಲ್ಲಿ ಆಡುವಂತ ಎಬಿಲಿಟಿ ಆದ್ರೆ ಹೊಂದಿದ್ದಾರೆ ಗಿಲ್ ಅವರು ಎಂದು ಸಚಿನ್ ತೆಂಡೂಲ್ಕರ್ ಅವರಾದ್ರೆ ಹೊಗಳಿ ಕೊಂಡಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು. ಇನ್ನು ವಿರಾಟ್ ಕೊಹ್ಲಿಯ ನಂತರ ಯಾರಾದ್ರೂ ನಂಬರ್ 3 ಅಲ್ಲಿ ಫಿಟ್ ಆಗಲಿದ್ದಾರೆ ಅಂತಂದ್ರೆ ಅದು ಇಶಾನ್ ಕಿಶನ್ ಅವರು ಸೂಕ್ತ ಜಾಗ, ಅದಕ್ಕೆ 3ನೇ ಕ್ರಮಾಂಕದಲ್ಲಿ ಸೂಕ್ತ ಆಯ್ಕೆ ಎಂದು ಇಶಾನ್ ಕಿಶನ್ ಅವರ ಬಗ್ಗೆ ಹೆಮ್ಮೆ ಹೇಳಿಕೆ ಆದ್ರೆ ನೀಡಿದ್ದಾರೆ ಸಚಿನ್ ತೆಂಡೂಲ್ಕರ್ ಅವರು. ಇನ್ನು ರಿಕ್ಕಿ ಪಾಂಟಿಂಗ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಗಿಲ್ ಅವರ ಬಗ್ಗೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ, ಭಾರತ ತಂಡದಲ್ಲಿ ಅತ್ಯುತ್ತಮ ಆಟಗಾರರಾದ್ರೆ ಹುಟ್ಟಿಕೊಳ್ಳುತ್ತಾ ಇದ್ದಾರೆ. ಏಕೆಂದರೆ ವೈಭವ್ ಸೂರ್ಯವಂಶಿ ಇತ್ತೀಚೆಗಷ್ಟೇ T20 ಕ್ರಿಕೆಟ್ ನಲ್ಲಿ ಯಾವ ರೀತಿ ಅಬ್ಬರಿಸಿದ್ದಾರೆ ಎಲ್ಲರೂ ಕೂಡ ನೋಡಿದ್ದಾರೆ. ಆದ್ರೆ ಇದೀಗ ಗಿಲ್ ಅವರು ಕೂಡ ODI ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಅತ್ಯುತ್ತಮವಾಗಿ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಮತ್ತು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ 2027ರ ODI ವರ್ಲ್ಡ್ ಕಪ್ ನಲ್ಲಿ ಭಾರತ ತಂಡ ಕಪ್ ಗೆದ್ದರೂ ಕೂಡ ಅಚ್ಚರಿ ಇಲ್ಲ ಅಂತಂದು ರಿಕ್ಕಿ ಪಾಂಟಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.